ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗಯೋಗಃ. ಸರ್ವಯೋನಿಷು ಕೌಂತೆಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ. ಎಲ್ಲ ಯೋನಿಗಳಲ್ಲೂ ಯಾವ ಯಾವ ಆಕಾರಗಳುಂಟಾಗುವವೋ ಅವಕ್ಕೆಲ್ಲ ಈ ಬ್ರಹ್ಮವೇ ಮುಖ್ಯ ಯೋನಿಯು. ಅಲ್ಲಿ ಬೀಜವನ್ನು ಪ್ರದಾನ ಮಾಡುವ ತಂದೆಯೋ ನಾನೇ. ಜಗತ್ತಿನ ಸೃಷ್ಟಿಕರ್ತ ಬ್ರಹ್ಮ. ಈ ದೇಹದ ರಚನೆಯನ್ನು ಮಾಡಿದವ ಬ್ರಹ್ಮ. ಈ ಕಾರಣದಿಂದ ಈ ದೇಹವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ದೇಹದ ಆಕಾರಕ್ಕೆ ಹಾಗೂ ಒಳಗಿರುವ ಅಂಗಾಂಗಗಳಿಗೆ ಯಾವುದೇ ಹಾನಿಯಾಗದಂತೆ ಬಳಸಿ ಹೇಗೆ ಬ್ರಹ್ಮನಿಂದ ಕೊಡಲ್ಪಟ್ಟಿತ್ತೋ ಹಾಗೆಯೇ ಬ್ರಹ್ಮನಿಗೆ ಮರಳಿಸಬೇಕು. ಈ ದೇಹವೊಂದು ಬಹುಮಹಡಿ ಕಟ್ಟಡದಂತೆ. ಇಲ್ಲಿ ರೂಪ, ಆಕಾರ, ಒಳಗಿರುವ ಶಕ್ತಿ, ವ್ಯಕ್ತವಾದ ದೇಹ, ದೇಹಕ್ಕೆ ಅಗತ್ಯವಾದ ನೀರು, ಗಾಳಿ, ಬೆಳೆಯಲು ಬೇಕಾದ ಆಕಾಶ ಮತ್ತು ಭೂಮಿ ಇವಾವುವೂ ಜೀವಿಯದಲ್ಲ. ಆದರೆ ಇದೆಲ್ಲವನ್ನೂ ಉಪಯೋಗಿಸಿ ಮಾಡಿದ ಕರ್ಮಫಲ ಮಾತ್ರ ಆತನದು. ಅಂದಾಗ ಪ್ರತಿ ಜೀವಿಯು ಪ್ರಕೃತಿಯ ಶಿಶು. ಗೋವನ್ನು ವಿಶ್ವದ ತಾಯಿ ಎಂಬುದಾಗಿ ಹೇಳಲಾಗುತ್ತದೆ. ಗೋವು ಪ್ರಕೃತಿಯಿಂದ ಪಡೆದದ್ದನ್ನು ಪ್ರಕೃತಿಗೇ ನೀಡುತ್ತದೆ. ಪ್ರಕೃತಿ ಇಲ್ಲದೆ ಜೀವಿ ಇರಲು ಸಾಧ್ಯವಿಲ್ಲ. ಜೀವಿ ಪ್ರಕೃತಿಯಿಂದಲೇ ಬಂದು ಪ್ರಕೃತಿಯಿಂದಲೇ ಬೆಳೆಯುವವನು. ಜೀವಿಗೆ ಬೇಕಾದ ಅಗತ್ಯತೆಗಳನ್ನು ಪೂರೈಸುವುದು ಪ್ರಕೃತಿ. ಅಂದಾಗ ಪ್ರಕೃತಿ ಕೇವಲ ತಾಯಿಯಲ್ಲ, ಜೀವಿಗಳನ್ನು ಪೊರೆಯುವ ತಂದೆಯೂ ಹೌದು. ಜಗತ್ತಿಗೆ ತಂದೆ ತಾನೂ ಎನ್ನುತ್ತಿರುವ ಭಗವಂತ ಮಕ್ಕಳಿಲ್ಲದ ತಂದೆ ತಾಯಿಯರ ಕೊರಗಿಗೆ ಯಾವುದೇ ಅರ್ಥವಿಲ್ಲ ಎನ್ನುವುದನ್ನು ಮನದಟ್ಟು ಮಾಡಿದ್ದಾನೆ. ಹರಿ ಓಂ ತತ್ಸತ್.